ಅರ್ಜುನ್ ಜನ್ಯ ಅವರು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ನೇರವಾಗಿ ಕರ್ಕೊಂಡ್ಬಂದಿದ್ದು ಉಪ್ಪಿ ಸರ್ ಮನೆಗೆ. ಉಪ್ಪಿ ಸರ್ ಮನೆಯಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಡಬಲ್ ಧಮಾಕ. ಇಲ್ಲಿ ಸರ್ಪ್ರೈಸ್ ಒಂದಲ್ಲ ಎರಡು. ರಾಜ್ ಶೆಟ್ಟಿ ಕೂಡ ನಮ್ಮ ಜೊತೆಗಿದ್ರು, ಉಪ್ಪಿ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಬ್ಯೂಟಿಫುಲ್ ಆಗಿದೆ ಮನೆ. ಥ್ಯಾಂಕ್ ಯು. ಎಸ್, ನಿಮ್ಮ ಹಳೆ ಮನೆಗೆ ಬಂದಿದ್ದೆ ನಾನು. ಇದು ಫಸ್ಟ್ ಬಂದೆ, ಗೊತ್ತಿರಲಿಲ್ಲ ನನಗೆ ಇಲ್ಲಿ ಬರೋ ತನಕ. ಗೊತ್ತಿಲ್ಲ, ಎಲ್ಲ ಸರ್ಪ್ರೈಸ್ ಇಟ್ಟಿದ್ದಾರೆ ನೋಡಿ. ಫಸ್ಟ್ ಕ್ಲಾಸ್. ಈಗ ನಮ್ಮದು ಈ ವರ್ಲ್ಡ್ ಆಫ್ 45 ಶುರುವಾಗಿದೆ. ಏನು ಹೇಳ್ತೀರಿ ಸರ್? ನೋಡಿ, ಇಲ್ಲೇ ಇದೆ ವರ್ಲ್ಡ್ ಆಫ್ 45. ಇಲ್ಲಿದೆ ಮೂಲ. ವರ್ಲ್ಡ್ ಆಫ್ 45 ಇವರ ಕನಸು, 4 ವರ್ಷದ ಕನಸು. 4 ವರ್ಷದ ಕನಸಲ್ಲೇ ಏನು ಇದು ಮಾಡಿಕೊಂಡು ಆ ವರ್ಲ್ಡಲ್ಲೇ ಜರ್ನಿ ಮಾಡಿಕೊಂಡು ಅದನ್ನು ತನಗೆ ಆದ ರೀತಿಯಲ್ಲಿ ಸಿನಿಮಾ ಮಾಡಿ ಆ ಸಿನಿಮಾನ ತೋರಿಸಿ ನಮಗೆಲ್ಲ ತೋರಿಸಿ ಕತೆ ಹೇಳಿ ಮಾಡೋರಿದ್ದಾರೆ. ಕತೆ ಹೇಳೋ ಜೊತೆ ಸಿನಿಮಾನು ತೋರಿಸ್ಬಿಟ್ರು, ಹಿಂಗೆ ಇರೋದು ನನ್ನ ಸಿನಿಮಾ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು ಉಪ್ಪಿ ಸರ್. ಏನು ಅಂದರೆ ಅದನ್ನು ಕೇಳಿದಾಗ ಎಲ್ಲ ಪೂರ್ತಿ ರೆಡಿ ಮಾಡಿ ನಾನು ತೋರಿಸ್ತೆ ನೋಡಿ ಈ ಥರ ಇದೆ ಅಂತ ಹೇಳಿಂದ. ಸೂಪರ್, ಅದು ನಿಜವಾಗ್ಲು. ಅದೇನು ಫಸ್ಟ್ ಪ್ರಯತ್ನ ಅಲ್ಲ ಅದು? ಖಂಡಿತ ನನ್ನ ಪ್ರಕಾರ ಯಾರೂ ಮಾಡಿಲ್ಲ, ಇದುವರೆಗೂ ಯಾರೂ ಮಾಡಿಲ್ಲ. ಶೆಟ್ರೆ, ನಿಮ್ಗೇನಾದರೂ ಕೇಳಿರಾ? ಇಲ್ಲ ಮಾಡಿಕೊಂಡು ನಾವು ಈ ಕೆಲವೊಂದನ್ನೆಲ್ಲ ಮೊದಲು ಶೂಟ್ ಮಾಡೋದು ತೋರಿಸ್ತಾ ಇದ್ರು ಅಂತ ರಾಜಮೌಳಿ ನೋಡಿದ್ವಿ. ಹೌದು, ಅದು ಅದರಲ್ಲೂ ಈಗ ಮಾಡ್ಬೇಕಾರೆ ಅವರು ಮೊದಲೆಲ್ಲ ಶೂಟ್ ಮಾಡ್ಕೊಂಡಿದ್ದು. ಆದರೆ ಇಡೀ ಸಿನಿಮಾನೇ ನೀವು ವಿತ್ ಮ್ಯೂಸಿಕ್ ವಿತ್ ಡಬ್ಬಿಂಗ್ ಎಲ್ಲವೂ ಸೇರಿಸಿ ಮಾಡಿದ್ದಿದೆ ಫಸ್ಟ್. ಹೌದು. ನಮಗೆ ಕತೆ ಹೇಳಬೇಕು ಅಂತ ಕರೆದ್ರು. ಹಾಂ ಸರ್ ಹೇಳಿ ಅಂತ ಕೂರಿಸಿ ಪ್ಲೇ ಮಾಡಿದ್ರು. ಏನಿದು ಕೇಳಿದಲ್ಲ ಸಿನಿಮಾ ಅಂತ, ಮತ್ತೆ ಏನೇನು ಶೂಟ್ ಮಾಡ್ತಿದ್ದೀರಾ ಅಂತ ಒಂದ್ಸಲ ಕಕ್ಕಾಬಿಕ್ಕೆ ಅದು. ಬಟ್ ಅದೇ ಇಡೀ ಕಂಪ್ಲೀಟ್ ಸಿನಿಮಾ ಮಾಡಿದ್ರು, ಡೈಲಾಗ್ ಬೈ ಡೈಲಾಗ್. ಏನು ಅನಿಸ್ತು ನೀವು ನೋಡಿದಾಗ? ಭಾಳ ಖುಷಿ ಅನ್ನಿಸ್ತು. ಅಂದರೆ ನಮ್ಮ ನಾರ್ಮಲಿ ಏನು ಹೇಳ್ತೀವಿ, ನಾವು ಯಾವತ್ತೂ ನಮ್ಮ ಇಂಡಸ್ಟ್ರಿನ ದೂಷಣೆನೇ ಮಾಡ್ತಾ ಇರ್ತೀವಿ. ನಾವು ಪ್ರಿಪೇರ್ ಆಗಲ್ಲ, ಅಥವಾ ನಾವು ಒಂದು ಸಿನಿಮಾಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಡಲ್ಲ ಅಂತ. ಬಟ್ ಇವ್ರು ಎಷ್ಟು ಕೊಟ್ಟು ಎಷ್ಟು ಪ್ರಿಪೇರ್ ಆಗಿದ್ರು ಅದನ್ನು ನೋಡಿ ನಮಗೆ ಸ್ವಲ್ಪ ನಾಚಿಕೆ ಆಯ್ತು. ಅಯ್ಯೋ, ನಾವು ಇದು ಸ್ವಲ್ಪನೂ ಆಗಲ್ಲಲ್ವ, ಇಷ್ಟು ಆಗಲ್ಲ ಅಂತ. ಸೊ ಅವ್ರಿಗೆ ನಮಗೆ ಹೇಳ್ಬೋದು, ಇವ್ರು ಪ್ರಿಪೇರ್ ಆಗಲ್ಲ, ಇವ್ರು ಸಿನಿಮಾಗೆ ಮರ್ಯಾದೆ ಕೊಡಲ್ಲ ಅಂತ ಅವ್ರು ಹೇಳ್ಬೋದು ನಮಗೆ. ಇನ್ನು ಎಲ್ಲ ಪಿಕ್ಚರ್ ಹಂಗೆ ಮಾಡ್ತೀರಾ, ಪ್ರತಿ ಸಿನಿಮಾನು ಮಾಡಿಬಿಡ್ತೀರಾ. ಈಗ ಇನ್ನೂ ಬೆಟ್ರಾಗಿ ಮಾಡ್ತೀರಾ, ಅದನ್ನ ಟೇಸ್ಟ್ ಗೊತ್ತಾಗ್ಬಿಡ್ತೀವಿ. ಎಲ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಎಲ್ ಮಾಡಿದ್ಮೇಲೆ ಯಾರನ್ನು ಕರೆಯೋದು ಇಲ್ಲ. ನೆಕ್ಸ್ಟ್ ಅದನ್ನ ಫುಲ್ ಪರ್ಫೆಕ್ಟ್ ಮಾಡಿಬಿಟ್ಟು ಎಲ್ಲ ಮುಗಿದ್ಮೇಲೆ ಆಮೇಲೆ ಕರೀತಾರೆ. ಅಲ್ಲ, ಮುಗಿದ ನೋಡಿ ಅಂತ ಕರೀತಾರೆ ಅಷ್ಟೇ, ಆಡಿಯನ್ಸ್ ಆಗಿ. ಆ ಥರದಿಲ್ಲ ಸರ್. ಬಟ್ ಇದರಲ್ಲಿ ಏನೇನು ಮಾಡೋಕ್ಕಾಗಿಲ್ಲ ಅದು ಇನ್ನು ಸ್ವಲ್ಪ ಬೆಟ್ರಾಗಿ ಮಾಡ್ಕೋಬೋದು. ಅದೇ ಕಲರ್ ಟೋನ್ಸ್ ನಾವು ಮಾಡಿದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ? ಹೌದು, ಕಲರ್ ಗಿಲ್ಲರ್ ಎಲ್ಲ DI ಮಾಡಿ, DI ಎಲ್ಲ ಮಾಡಿ. ಅಲ್ಲ, ಎಲ್ ಮಾಡಿದ್ರೆ ಪ್ರಾಬ್ಲಮ್, DI ಮಾಡ್ಕೊಳ್ಳಿ. ನಾನು ಅದನ್ನೇ ಕೇಳ್ತಾ ಇದ್ದೆ ಅವ್ರಿಗೆ. ಎಲ್ಲ ದಿಗ್ಗಜನ ಸೇರ್ಕೊಂಡು ಮಾಡ್ತಾ ಇದ್ದೀರಿ, ಸಾಮಾನ್ಯ ಅಲ್ಲ ಸರ್. ಯಾಕಂದರೆ ನಿಮ್ಮನ್ನು ನೋಡಿ ಸಿನಿಮಾಗಳನ್ನು ಹಿಂಗೂ ಮಾಡ್ಬೋದಾ ಅಂತೇಳಿ ಅಂತ. ಈ ಮೊದಲೆಲ್ಲ ನಾವು ಹೆಂಗಿತ್ತು ಅಂದರೆ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಸಿನಿಮಾಕ್ಕೊಂದು ಸಂದೇಶ ಕೊಡಬೇಕು, ಆ ಥರದ್ದು. ಆ ಸಂದೇಶನ ಹೊತ್ತು ಮನೆಗೆ ಬರಬೇಕು. ನೀವು ಅದನ್ನು ಸಂಪೂರ್ಣ ಬದಲಾಯಿಸಿಟ್ಬಿಟ್ರಿ ಅಂತ. ಸಿನಿಮಾ ಥರ ನೋಡ್ರಪ್ಪ ಅಂತೇಳಿ ಅಂತ. ಏನು ಸಂದೇಶ ಕೊಟ್ಟಿಲ್ಲ, ಅದ್ಭುತವಾಗಿರುತ್ತೆ ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ನೀವು ತೋರಿಸಿದಂಥ ರೀತಿ ಇದೆಯಲ್ಲ, ಏನಂದರೆ ಬಾಡಿ ನಿಂತ್ಕೊಂಡಿರುತ್ತೆ, ಕೈನಲ್ಲಿ ಅವಂದೇ ಶಿರ ಇರುತ್ತೆ. ಅಬ್ಬಾ, ಇದೇನಿರೋ ಆ ವಾಲ್ ಪೋಸ್ಟ್, ನಾನು ಕಂಡ ಹಾಗೆ ವಾಲ್ ಪೋಸ್ಟರ್ಗಳು ನೋಡ್ಕೊಂತ ಜನ ನಿಂತ್ಕೊಂಡಿದ್ದಿದೆಯಲ್ಲ, ನಾನೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ನಾನೇ ಅದರ ಅಭಿಮಾನಿ ಅಂತ. ಬಟ್ ಅದೇ ಅಂದರೆ ಅದು ಹೇಳಿದ್ರಲ್ಲ, ಮೊದಲು ಸಂದೇಶ ಕೊಡ್ತಾ ಇದ್ರು. ಉಪ್ಪಿ ಸರ್ ಏನು ಚೇಂಜ್ ಮಾಡಿದ್ರು ಅಂದರೆ ಅನುಭವವನ್ನೇ ಸಂದೇಶವಾಗಿ ಬದಲಾಯಿಸಿದ್ರು. ಅಂದರೆ ಎಂಡ್ ತನಕ ಕುಡಿಸ್ತಾರೆ, ಆಮೇಲೆ ನೀವು ಕುಡಿಬೇಡ ಅಂತ ಪ್ರಾಮಿಸ್ ಹಾಕಿದ್ದೆ ತಾನೆ, ಬಟ್ ಕುಡ್ದೆ ತಾನೆ, ಇನ್ನು ಮುಂದೆ ಕುಡಿಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಐ ಥಿಂಕ್ ಅದು ಇನ್ನೂ ಡೀಪಾಗಿ ತಾಗುತ್ತೆ. ಯಾಕಂದರೆ ನಮಗೆ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಮಿರರ್ ತೋರಿಸೋ ಮೂಲಕ ಸಂದೇಶ ಹೇಳಿದಂಥ ತುಂಬ ಟಫೆಸ್ಟ್ ಅದು. ಅಂದರೆ ಸಂದೇಶ ನಾವು ಲಾಸ್ಟಿಗೆ ಒಂದು ಸ್ಪೀಚ್ ಮಾಡಿ ಎಂಡಿಗೆ ಏನೋ ಹೇಳಿಬಿಡ್ಬೋದು. ಬಟ್ ಇದು ಹಂಗಲ್ಲ. ಅಂದರೆ ಇದು ಅನುಭವನೇ ಸಂದೇಶ ಆಗಿದ್ದು ರೇರೆಸ್ಟ್ ಆಫ್ ರೇರಿಟಿ. ಅದಕ್ಕೆ ಅವರ ಅಭಿಮಾನಿಗಳು ನಾವೆಲ್ಲ.